ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಅರ್ಜುನ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ನನ್ನ ಇವತ್ತಿನ ಟಾಪಿಕ್ ಏನಾಗಿರುತ್ತೆ ಅಂತ, ನೀವು ಯಾರಿಗಾದ್ರೂ ಹಣ ಕೊಡ್ಬೋದಾಗಿದ್ರೆ ಕಾನೂನಿನ ಪ್ರಕಾರ ಹೇಗೆ ಕೊಡುವುದು ಅಂತ ನಾನು ಇವತ್ತಿನ ಒಂದು ಟಾಪಿಕ್ ನಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೆಗೋಷಿಯಬಲ್ ಆಕ್ಟ್ NI ಆಕ್ಟ್ 1881ರಲ್ಲಿ ಈ ಒಂದು ಆಕ್ಟ್ ಜಾರಿಗೆ ಬರುತ್ತೆ. ಏನಕ್ಕೆ ಅಂದ್ರೆ ಹಣ ತಗೊಂಡು ಯಾರಾದ್ರೂ ಯಾಮಾರಿಸಿದ್ರೆ ನೀವು ಏನ್ ಮಾಡ್ಬೋದು ಅಂತ ಈ ಒಂದು ಆಕ್ಟ್ ತಿಳಿಸ್ಕೊಡುತ್ತೆ. ಮೊದಲಿಗೆ ಪ್ರಾಮಿಸರಿ ನೋಟ್ ಸೆಕ್ಷನ್ 4ರ ಅಡಿಯಲ್ಲಿ ಪ್ರಾಮಿಸರಿ ನೋಟ್ ಅನ್ನು ತಗೋಬೇಕಾಗುತ್ತೆ. ನೀವು ಎಷ್ಟು ಹಣ ಕೊಟ್ಟಿರ್ತೀರಾ, ಅವ್ರಿಗೆ ಏನೇನು ಕೊಟ್ಟಿರ್ತೀರಾ ಅನ್ನೋದನ್ನು ಒಂದು ಲೆಟರ್ ಅಲ್ಲಿ ಬರೆದು ಅವ್ರ ಹತ್ರ ಸಹಿ ಮಾಡಿಸ್ಕೊಳ್ಬೇಕಾಗುತ್ತೆ. ಅದನ್ನ ಪ್ರಾಮಿಸರಿ ನೋಟ್ ಅಂತ ಹೇಳ್ತಾರೆ. ಅದು ಸೆಕ್ಷನ್ 4 ಒಳಗಡೆ ಬರುತ್ತೆ. ಹಾಗೆ ನೀವು ಎರಡನೇದಾಗಿ ಚೆಕ್ ಅನ್ನು ಪಡಿಬೇಕಾಗುತ್ತೆ. ಚೆಕ್ ಅನ್ನು ಸೆಕ್ಷನ್ 138ರ ಅಡಿಯಲ್ಲಿ ಚೆಕ್ ನ ಪಡಿಬೇಕಾಗುತ್ತೆ. ಯಾಕಂದ್ರೆ ಚೆಕ್ ಅನ್ನು ಪಡೆದ್ರೆ ನಿಮ್ಗೆ ಒಂದು ಲಾಭ ಇರುತ್ತೆ. ಅವ್ರು ಅಕಸ್ಮಾತ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನೀವು ಆ ಚೆಕ್ ನ ಹಾಕೊಂಡು ಆ ಚೆಕ್ ಏನಾದ್ರು ಅಕಸ್ಮಾತ್ ಬೌನ್ಸ್ ಆದ್ರೆ ಇಟ್ ಮೇಕ್ಸ್ ಅ ಕ್ರಿಮಿನಲ್ ಅಫೆನ್ಸ್ ಆಫ್ ದ ಚೆಕ್ ಹ್ಯಾಡ್ ಬಿನ್ ಬೌನ್ಸ್ಡ್ ಅಂತ. ಚೆಕ್ ಏನಾದ್ರು ಬೌನ್ಸ್ ಆದ್ರೆ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ಹಾಗೆ ನೀವು ಕೋರ್ಟ್ಗೆ ಹಾಕೊಂಡು ಆ ಹಣವನ್ನು ಹಿಂತಿರುಗಿಸ್ಕೊಳ್ಬೇಕಾಗುತ್ತೆ. ಹಾಗೆ ಹಣ ಪಡೆಯುವಾಗ ಸಹಿ ಮಾಡಿಸ್ಕೊಳ್ಬೇಕು. ಒಂದು ರಸೀತಿಗೆ ನೀವು ಸಹಿ ಮಾಡಿಸ್ಕೊಳ್ಬೇಕಾಗುತ್ತೆ. ಹಾಗೆ ಇನ್ನೊಂದೇನಂದ್ರೆ ಸಾಕ್ಷಿಗಳ ಮುಂದೆ ಹಣ ಕೊಟ್ರೆ ನೀವು ತುಂಬಾ ಒಳ್ಳೇದಾಗಿರುತ್ತೆ. ಯಾಕಂದ್ರೆ ಮುಂದಿನ ದಿನಗಳ ಕೋರ್ಟ್ಗೆ ಹಾಕೊಂಡಾಗ ಸಾಕ್ಷಿಗಳು ಬಂದು ಸಾಕ್ಷಿ ಹೇಳಿದಾಗ ಅದು ರುಜು ಆಗುತ್ತೆ, ಆಗ ನ್ಯಾಯ ಸಿಗುತ್ತೆ ನಿಮ್ಗೆ. ಹಾಗೆ ಇನ್ನೊಂದು ನನ್ನ ಉಪದೇಶ ಏನಂದ್ರೆ ಆನ್ಲೈನ್ ಮೂಲಕ ಕೊಟ್ಟರೆ ಇನ್ನೂ ಉತ್ತಮ. ಯಾಕಂದ್ರೆ ಆನ್ಲೈನ್ ಮೂಲಕ ಕೊಟ್ಟರೆ ಒಂದು ಸಾಕ್ಷಿ ಅನ್ನೋದು ಗಟ್ಟಿಯಾಗಿರುತ್ತೆ. ಆ ಕಾರಣಕ್ಕೆ ಆನ್ಲೈನ್ ಮುಖಾಂತರ ಕೊಟ್ಟರೆ ಇನ್ನೂ ಉತ್ತಮ. ಹಾಗೆ ನಿಮ್ಮಲ್ಲಿ ಏನಾದ್ರು ದೊಡ್ಡ ಮೊತ್ತದಲ್ಲಿ ಏನಾದ್ರು ಹಣವನ್ನು ಕೊಟ್ಟರೆ ಸ್ಟ್ಯಾಂಪ್ ಪೇಪರ್ನ ಯೂಸ್ ಮಾಡಿದ್ರೆ ತುಂಬಾ ಯೂಸ್ ಆಗುತ್ತೆ ಅಂತ ನಾನು ಹೇಳಬಲ್ಲೆ. ಹಾಗೆ ಇದಕ್ಕೆ 138 ಸೆಕ್ಷನ್ ಚೆಕ್ ಪಡಿಬೇಕಾದ್ರೆ ಆ ಚೆಕ್ ಏನಾದ್ರು ಅಕಸ್ಮಾತ್ ಬೌನ್ಸ್ ಆದ್ರೆ ಅವರಿಗೆ ಯಾವ ರೀತಿ ಪನಿಷ್ಮೆಂಟ್ ಇರುತ್ತೆ ಅಂದ್ರೆ 2 years ಪನಿಷ್ಮೆಂಟ್ ಇರುತ್ತೆ. ಹಾಗೆ ಫೈನ್ ಅಪ್ ಟು ದ ಡಬಲ್ ಆಫ್ ದ ಚೆಕ್ ವ್ಯಾಲ್ಯೂ. ಚೆಕ್ ವ್ಯಾಲ್ಯೂಗೆ ಡಬಲ್ ಆಗಿ ಫೈನ್ ಅನ್ನು ಕಟ್ಟಬೇಕಾಗುತ್ತೆ. ಜಡ್ಜ್ ಏನಾದ್ರು ಅಕಸ್ಮಾತ್ ಎರಡನ್ನು ಹಾಕಿದ್ರೆ ಅವರು ತಗೊಳ್ಬೇಕಾಗತ್ತೆ. ಹಾಗೆ ಅಕಸ್ಮಾತ್ ಏನಾದ್ರು ಇವರು ಕೋರ್ಟಿಗೆ ಅಟೆಂಡ್ ಆಗದಿರ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಸಮನ್ಸ್ ಹೋಗುತ್ತೆ. ಸಮನ್ಸ್ ಹೋದ ನಂತರ ಅವರು ಸಮನ್ಸ್ಗೂ ರಿಯಾಕ್ಟ್ ಮಾಡಿದ್ರೆ ಕೋರ್ಟ್ಗೆ ಬರಲಿಲ್ಲ ಅಂದ್ರೆ ಹಾಗೆ ನೆಕ್ಸ್ಟ್ ವಾರೆಂಟ್ ಆಗುತ್ತೆ. ಅವ್ರನ್ನ ವಾರೆಂಟ್ ಆದ್ಮೇಲೆ ಅವ್ರನ್ನ ಎಳ್ಕೊಬಂದು ಕೋರ್ಟಿಗೆ ಸಬ್ಮಿಟ್ ಮಾಡಿ ಅವರು ಫರ್ದರ್ ಪ್ರೊಸೀಜರ್ಸ್ನ ಮಾಡ್ತಾರೆ ಅಂತ ಹೇಳ್ತಾ ಈ ಆಕ್ಟ್ ಅಲ್ಲಿ ಇಷ್ಟೆಲ್ಲ ಇರುತ್ತೆ ನೋಡಿ. ನೀವು ಯಾರಿಗಾದ್ರೂ ಹಣ ಕೊಡ್ಬೇಕಾದ್ರೆ ಕಾನೂನು ಪ್ರಕಾರ ಈಗ ಕೊಟ್ರೆ ನಿಮ್ಮ ಹಣ ಸೇಫ್ಟಿ ಆಗಿರುತ್ತೆ ಅಂತ ಹೇಳ್ತೀನಿ. ಹಾಗೆ ಮುಂದಿನ ವಿಡಿಯೋಗಳಲ್ಲಿ ಹಲವಾರು ವಿಷಯಗಳನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಥ್ಯಾಂಕ್ ಯು.